ಕಾವೇರಿ ನದಿ ನೀರು ವಿವಾದ ಯಾವತ್ತೂ ಮುಗಿಯೋದಿಲ್ಲ. ಯಾವಾಗ್ಲೂ ಮಳೆ ಬಂತು ಅಂತಂದ್ರೆ ಏನೂ ಸಮಸ್ಯೆ ಇರೋದಿಲ್ಲ. ಮಳೆ ಕಡಿಮೆ ಆಯ್ತು ಅಂದ್ರೆ ಪ್ರತಿ ವರ್ಷ ಈ ಸಮಸ್ಯೆ ಬಂದೇ ಬರುತ್ತೆ. ಸರಿಯಾದ ರೀತಿ ಪರಿಹಾರ ಕೂಡ ಐತೀರ್ಪಿನಲ್ಲಾಗ್ಲಿ ಅಥವಾ ಕಾವೇರಿಯ ಅಂತಿಮ ಅವಾರ್ಡ್ ನಲ್ಲಿ ನ್ಯಾಯಮಂಡಳಿಯಿಂದ ನಮ್ಗೆ ಸಿಕ್ಕಿಲ್ಲ. ಈಗ ನಮಗೆ ನೀರಿಲ್ಲ, ಕುಡಿಯೋಕ್ ನೀರಿಲ್ಲ, ನಾವ್ ಹೇಗ್ ಬಿಡ್ಬೇಕು ಅನ್ನೋದು. ಆದ್ರೆ ಇನ್ನೊಂದು ಕಡೆಯಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗತ್ತಾ, ಪಾಲನೆ ಮಾಡ್ಲೇಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಈ ಸಂದರ್ಭದಲ್ಲಿ ಏನ್ ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಳಕ್ ಬಯಸ್ತೀವಿ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮೇಡಮ್, ನಾವು ಖಂಡಿತವಾಗಿ ಇಲ್ಲಿ ನನಗೆ ಲಾ ಸಂಬಂಧಪಟ್ಟಂಗೆ ಮಾತಾಡೋಕ್ಕಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿರೋ ವಿಚಾರಗಳನ್ನ ಮಾತಾಡಕ್ಕೆ ಇಷ್ಟಪಡ್ತೀನಿ. ನೋಡಿ, ಕಾವೇರಿ ವಿಚಾರ ಇರ್ತಕ್ಕಂಥದ್ದು ಏನಿದೆಯೋ ಇದ್ರಲ್ಲಿ ಒಂದು ಬಹಳ ಮುಖ್ಯವಾಗಿ ಸಮಸ್ಯೆ ಇದೆ. ಅಂತಿಮ ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಎಲ್ಲ ತೀರ್ಪುಗಳ ಒಂದು ಮುಖ್ಯವಾದ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತಿನ ತನಕ ಡಿಸ್ಟ್ರೆಸ್ ಫಾರ್ಮುಲಾ, ಸಂಕಷ್ಟ ಸೂತ್ರ ಅಂತಕ್ಕಂಥದ್ದು ರಚನೆ ಆಗಿಲ್ಲ. ನೋಡಿ, ನಮಗೆ ಈಗ ಏನ್ ಬರ್ತಿರ್ತಕ್ಕಂಥ ಸಮಸ್ಯೆ ಇದೆಯಲ್ಲ, ಇವತ್ತಿನ ಹೊಸದಾಗಿ ಬಂದಿಲ್ಲ. 1996ರಲ್ಲಿ, 2002ರಲ್ಲಿ, 2007ರಲ್ಲಿ, 2012, 2017, 2022, ಈಗ 2026, ಈ ಎಲ್ಲ ಕಾಲದಲ್ಲೂ ಕೂಡ ಈ ಸಮಸ್ಯೆ ಬಂದಿದೆ. ಈ ಸಮಸ್ಯೆ ಬಂದಾಗ ಏನಾಗುತ್ತೆ, ನಾವೆಲ್ಲ ಒಂದು ಸ್ಟ್ರೈಕ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ರಾಜಕಾರಣಿಗಳು ಒಂದಷ್ಟು ಹೇಳಿಕೆ ಕೊಡ್ತಾರೆ. ಅವರು ಎಲ್ಲ ಪಕ್ಷಗಳು ಕೂಡ ಕಾವೇರಿ ನೀರಿನಲ್ಲೇ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳಕ್ಕೆ ಏನ್ ಬೇಕು ಎರಡು ರಾಜ್ಯಗಳ ಪಕ್ಷಗಳು ಮಾಡ್ತಾನೆ ಬಂದಿದೆ. ಯಾಕಂದ್ರೆ ತಮಿಳುನಾಡು ರಾಜಕೀಯ ಪಕ್ಷಗಳಿರ್ಬೋದು, ಕರ್ನಾಟಕದ ಇರ್ಬೋದು, ಇಲ್ಲಿ ಒಂದು ರೂಲಿಂಗ್ ಪಾರ್ಟಿ ಇದ್ದಾಗ ಆಪೋಸಿಷನ್ ಪಾರ್ಟಿ ಹೋರಾಟಕ್ಕೆ ಬರುತ್ತೆ, ಇದೇ ಆಪೋಸಿಷನ್ ಪಾರ್ಟಿ ರೂಲಿಂಗ್ ಹೋದಾಗ ಅವರು ಹೋರಾಟಕ್ಕೆ ಬರೋದಿಲ್ಲ. ಈ ತರದ ನಾವು ಕಳೆದ 30-40 ವರ್ಷಗಳೇ ನೋಡ್ಕೊಂಡು ಬಂದಿದ್ದೀವಿ ಕೂಡ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಇವತ್ತು ಇಡೀ ದೇಶದಲ್ಲಿ 65% ಮಳೆ ಪ್ರಮಾಣ ಕಡಿಮೆ ಇದ್ದಾಗ ನಾವು ಈ ನೀರ್ನ ಹೆಂಗ್ ಹಂಚ್ಕೊಳ್ಬೇಕು, ಯಾವ ರೀತಿ ಬಳಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಒಂದು ರೆಡಿ ಫಾರ್ಮುಲಾವನ್ನ ಯಾವ ಕೋರ್ಟು, ಯಾವ ನ್ಯಾಯಮಂಡಳಿ ಕೂಡ ಮಾಡಿಲ್ಲ. ಅದನ್ನೂ ಮೀರಿ ಎರಡೂ ಕಡೆ ಇರ್ತಕ್ಕಂಥ ಸರ್ಕಾರಗಳು ಆ ದಿಸೆಯಲ್ಲಿ ಯಾವತ್ತೂ ಪ್ರಯತ್ನ ಮಾಡಿಲ್ಲ. ನೋಡಿ, ನಾನು ಒಂದು ಸ್ಟ್ಯಾಟಿಸ್ಟಿಕ್ ಕೊಡ್ಲಿಕ್ಕೆ ಬಯಸ್ತೀನಿ ನಿಮಗೆ. ಕಳೆದ 10 ವರ್ಷಗಳಲ್ಲಿ ಕರ್ನಾಟಕ ತಮಿಳುನಾಡಿನ ಪ್ರತಿ ವರ್ಷದ 177 TMC ಪಾಲಿಗಿಂತ ಸುಮಾರು 973 TMC ಹೆಚ್ಚುವರಿಯಾಗಿ ನೀರನ್ನ ಕೊಟ್ಟಿದೆ. ಚೆನ್ನಾಗಿ ಮಳೆ ಬಂದಾಗ ಗಿಡದಿಟ್ಕೊಳ್ಳಕ್ಕೆ ನಮ್ಗೆ ಸಾಮರ್ಥ್ಯನೇ ಇಲ್ಲ. ನಮಗೆ ಕಬಿನಿ, ಆರಂಗಿ, ಹೇಮಾವತಿ ಮತ್ತು KRS ಎಲ್ಲದರ ಒಟ್ಟು ಸಾಮರ್ಥ್ಯ ಬರೀ 90 TMC ಮಾತ್ರ. ಅದ್ರಲ್ಲೊಂದು 30% ಉಳಿದೆ, ಶಿಲ್ಟ್ ಇದೆ ಅಂತ ಕಳೆದ್ರು ಕೂಡ ಒಂದು 70 TMC ಅಷ್ಟು ಇಳ್ಕೊಳಕ್ ಸಾಧ್ಯ ಆಗ್ತಕ್ಕಂಥದ್ದು. ಬಾಕಿ ಬೀಳ್ತಕ್ಕಂಥ ಹೆಚ್ಚುವರಿ ಮಳೆ ನೀರು ಸಂಪೂರ್ಣವಾಗಿ ತಮಿಳ್ನಾಡಿಗೆ ಹೋಗ್ತಾರೆ. ಸೊ ಈಗ ಇವತ್ತಿನ ಪ್ರಶ್ನೆ ಏನಿದೆ, ಇವತ್ತು ಮಂಡ್ಯ ಜಿಲ್ಲೆ ಮತ್ತು ಕಾವೇರಿ ಕೊಳದಲ್ಲಿ ಸ್ಟ್ಯಾಂಡಿಂಗ್ ಕ್ರಾಪ್ ಕಬ್ಬು ಏನಿದೆಯೋ, ಕಬ್ಬು ಮತ್ತೆ ಭತ್ತ, ಅದಕ್ಕೆ ನೀರು ಸಾಲ್ತಾ ಇಲ್ಲ, ಬೆಳೆ ಒಣಗ್ತಾ ಇದೆ. ಸೊ ಇಂಥ ಕಂಡೀಷನ್ಸ್ ಅಲ್ಲಿ ಇವತ್ತು ತಮಿಳ್ನಾಡು ನೀರ್ ಬಿಡಬೇಕು ಅಂತ ಹೇಳಿ ಇವತ್ತೇನು ಆದೇಶ ಆಗಿದೆಯೋ, ಇದು ಖಂಡಿತವಾಗಿ ಕರ್ನಾಟಕದ ರೈತರಿಗೆ ಮರಣ ಶಾಸನ ಆಗುತ್ತೆ. ನಮ್ಗೆ ಬಹಳ ಸಲ ಕಾಡ್ತಕ್ಕಂಥದ್ದು, ಎಲ್ಲಾ ರಾಜಕೀಯ ಪಕ್ಷಗಳು ಆಯಾ ಕಾಲಕ್ಕೆ ಬಂದು ತಮ್ಮ ರಾಜಕೀಯ ಲಾಭ ಲೆಕ್ಕಾಚಾರಗಳನ್ನ ಲೆಕ್ಕ ಹಾಕಿದೀವಿ ಹೊರತು ಇದನ್ನ ಬಗೆಹರಿಸೋದಕ್ಕೆ ನಮ್ ಕಡೆ ಇರ್ತಕ್ಕಂಥ ಫಾರ್ಮುಲಾ ಏನು, ಪ್ರಯತ್ನ ಏನಂತ ಹೇಳಿ ಯಾರು ಮಾಡ್ತಿಲ್ಲ. ನಾಳೆ ವಿಜಯೇಂದ್ರ ಅವ್ರು ಬರ್ತೀರಾ ಮಂಡ್ಯಕ್ಕೆ, KRS ಮುತ್ತಿಗೆ ಹಾಕ್ತಿವಿ ಅಂತ ಹೇಳ್ತೀರಿ. ಯಾವ ಕಾರಣಕ್ಕೆ ಹಾಕ್ತೀರಿ ನಿಮ್ ಮುತ್ತಿಗೆನ? ನಿಮ್ಮದೇ ಸರ್ಕಾರ ಇದೆ, ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರನೂ ಕೂಡ ವಿಶ್ವಾಸ ತಗೊಂಡು ಎಲ್ಲರ ಮಧ್ಯೆ ಒಂದು ಡಿಸ್ಟ್ರೆಸ್ ಫಾರ್ಮುಲಾವನ್ನು ವರ್ಕೌಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ರೆ ಅನುಕೂಲ ಆಗ್ತಿತ್ತು. ಆ ಕೆಲಸ ಆಗ್ತಿಲ್ಲ ಇಲ್ಲಿ. ಸೊ ಹಂಗಾಗಿ ನನಗನ್ಸ ಇಲ್ಲಿ ಕಾನೂನಿನ ಪ್ರಶ್ನೆಗಿಂತ ಹೆಚ್ಚಾಗಿ ಒಂದು ರಾಜಕೀಯ ಪ್ರಯತ್ನ ಆಗ್ಬೇಕಿದೆ. ಹಿಂದೆ ಕಾವೇರಿ ಕುಟುಂಬ ಇವತ್ತೊಂದು ಮಾತು ಹೇಳಿದ್ದಾರೆ ನಾಗನಗೌಡ್ರ, ಎಲ್ರು ಒಟ್ಟಾಗಿ ಸೇರಿ ಈ ಸಮಸ್ಯೆಯನ್ನ ಬಗೆಹರಿಸೋ ಕಡೆ ನಾವು ಹೋಗ್ಬೇಕು ಅಂತಂದ್ರೆ ಬಹಳ ಒಳ್ಳೆ ನಿಲುವು ಆ ನಿಟ್ಟಿನಲ್ಲಿ. ಈಗ ಸರ್ವಪಕ್ಷ ಸಭೆಯನ್ನು ಕರೆದಿರೋದ್ರಿಂದ ಈ ಸಂದರ್ಭ, ಯಾಕೆಂದ್ರೆ DK ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು ಆಗಿದ್ರು ಮತ್ತು ಆದ ನಂತರದಲ್ಲಿ ಕಾವೇರಿ ವಿಚಾರದಲ್ಲಿ ಹೆಚ್ಚು ಸಕ್ರಿಯವಾಗಿ ಇಲ್ಲಿನ ವಕೀಲರ ಜೊತೆ ಸಮಾಲೋಚನೆ ಅದೆಲ್ಲವನ್ನ ಮಾಡ್ತಿದ್ರು. ಈ ಸಂದರ್ಭ ಏನಾದ್ರೂ ಒಂದ್ ಪ್ರಯತ್ನ ಆಗ್ಬೋದಾ? ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಮೇಡಮ್, ಖಂಡಿತ ಆಗ್ಬೇಕು. ಏನಾಗಿದೆ ನೋಡಿ, ಹಿಂದೆ MB ಪಾಟೀಲ್ ಜಲಸಂಪನ್ಮೂಲ ಸಚಿವರಾಗಿದ್ದಾಗ 2014ರಲ್ಲಿ ಈ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಕರಣ ಇದ್ದಾಗ ನಾವು ಮಂಡ್ಯ ಸಂಸದರಾಗಿದ್ದಂತ ರಮ್ಯಾ ಅವರು, ಪಾಟೀಲ್ರು ಎಲ್ಲರೂ ಕೂಡ ಕೋರ್ಟ್ ಅಲ್ಲಿ ಹೋಗಿ ನಿಲ್ತಿದ್ರು. ಅಲ್ಲಿ ಏನ್ ವಿಚಾರಣೆಗಳನ್ನ ಗಳಿಗೆಗಳಿಗೂ ಮಾಹಿತಿಯನ್ನು ತಗೊಳ್ತಾ ಇದ್ರು. ಇವತ್ತು ನಮ್ಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅಂತ ಹೇಳಿ ಒಬ್ಬರನ್ನ ಸಚಿವರು ಮಾಡ್ಕೊಂಡಿದೀವಿ. ಅವ್ರು ಎಷ್ಟು ಮಟ್ಟಿಗೆ ಇದ್ರಲ್ಲಿ ಆಸಕ್ತಿ ಇದೆ ಅವ್ರಿಗೆ? ಇವತ್ತು ಕೃಷಿ ಸಚಿವರೇ ಇಲ್ಲ ನಮ್ಮ ರಾಜ್ಯಕ್ಕೆ. ಇಷ್ಟು ದೊಡ್ಡ ದಟ್ಟ ದರಿದ್ರ ಬರ ಬಂದಿದೆ, ಕೃಷಿ ಸಚಿವ ಒಬ್ರು ಬೇಕು ಅಂತಕ್ಕಂಥ ಕನಿಷ್ಠ ಕಾಳಜಿ ಈ ಸರ್ಕಾರಕ್ಕಿಲ್ಲ ಇವತ್ತು. ಅಂತ ಟೈಮಲ್ಲಿ ಈಗ ಕುಮಾರಸ್ವಾಮಿ ಅವ್ರು ಏನ್ ಮಾತಾಡ್ತಿದಾರಲ್ಲ, ಎಲ್ಲರೂ ಒಟ್ಟುಗೂಡಿ ಹೋಗ್ಬೇಕು ಅಂತಕ್ಕಂಥದ್ದು ಒಂದು ಮೆಚ್ಯೂರ್ಡ್ ಆಗಿರ್ತಕ್ಕಂಥ ಡಿಸಿಷನ್ ಇದು. ಬಹಳ ಒಂದು ಮೆಚ್ಯೂರ್ ಆಗಿರ್ತಕ್ಕಂಥ ಡಿಸಿಷನ್ ಇದು. ಇದ್ರಲ್ಲಿ ನಾವು ರಾಜಕೀಯ ಮಾಡಬಾರ್ದು. ರಾಜಕೀಯ ಮಾಡಿದ್ರೆ ಖಂಡಿತ ನಷ್ಟ ಆಗ್ತಕ್ಕಂಥದ್ದು ಕರ್ನಾಟಕಕ್ಕೂ ನಷ್ಟ ಆಗುತ್ತೆ, ತಮಿಳ್ನಾಡಿಗೂ ನಷ್ಟ ಆಗ್ತಾರೆ. ನಮ್ಗೆ ಪ್ರಶ್ನೆ ಇರ್ತಕ್ಕಂಥದ್ದು ನೋಡಿ, ತಮಿಳ್ನಾಡು ಬೇಕಿರ್ತಕ್ಕಂಥ ನೀರನ್ನ ಹಿಡಿದಿಟ್ಕೊಂಡು ನಾವು ಬಿಟ್ಕೊಡೋದಕ್ಕೆ ಕರ್ನಾಟಕ ಏನು ಸೌಡೆ ಕೆಲಸ ಮಾಡ್ಬೇಕಾ, ತೋಟಿ ಕೆಲಸ ಮಾಡ್ಬೇಕಾ? ನಾವು ಡ್ಯಾಮ್ ಕಟ್ಕೊಂಡು ನೀರ್ ಸ್ಟೋರ್ ಮಾಡಿ ತಮಿಳ್ನಾಡು ಕೇಳ್ದಾಗ ಕೊಡ್ತಕ್ಕಂಥದಕ್ಕೆ ನಾವು ರೇಷನ್ ತರ ಕೊಡ್ಲಿಕ್ಕೆ ಇದು ನಾವೇನ್ ಇಲ್ಲಿ ಡ್ಯಾಮ್ ಕಟ್ಟಿರ್ತಕ್ಕಂಥದ್ದು ತಮಿಳ್ನಾಡು ಕೊಡಕ್ಕಲ್ಲ. ತಮಿಳ್ನಾಡು ಒಂದು ಡ್ಯಾಮ್ ಕಟ್ಟಬಹುದಲ್ಲ?
ಓಕೆ, ಈಗ ಏನಾಗುತ್ತೆ, ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೀವಿ ನಾವು. ಈಗ ನಾವು ಕಟ್ಟಿ ಅವ್ರು ಕೊಡ್ಬೇಕಂತಂದ್ರೆ ಹಂಗ್ ನೋಡಕೋದ್ರೆ ನೀವು ಆ ತರದ ವಾದ ಮಂಡಿಸಿದ್ರೆ ಮಳೆ ಹೆಚ್ಚಾದಾಗ ನೀವೇ ಹಿಡಿದಿಟ್ಕೊಡಿ ಅಂತಂದ್ರೆ ನೀವೆಲ್ಲಿ ಇಲ್ಲ ನನ್ನ ಪ್ರಶ್ನೆ ಅದಲ್ಲ. ನಾವು ಆಕ್ಚುಲಿ ಕೊಡೋದೇ ಇಲ್ಲ ಅನ್ನೋ ಪ್ರಶ್ನೆ ಹೇಳ್ತಿಲ್ಲ, ನಾನು ಕೊಡೋದಿಲ್ಲ ಅಂತ ಹೇಳ್ತಿಲ್ಲ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ತಮಿಳ್ನಾಡು ಕೂಡ ಇನ್ನೊಂದು ಡ್ಯಾಮ್ ಅನ್ನು ಕಟ್ಟಬೇಕು ಅಂತ. ತಮಿಳ್ನಾಡು ಇನ್ನೊಂದು ಡ್ಯಾಮ್ ಅನ್ನು ಹೆಚ್ಚುವರಿ ನೀರನ್ನ ಸ್ಟೋರ್ ಮಾಡ್ಲಿಕ್ಕೆ ಇನ್ನೊಂದು ಡ್ಯಾಮ್ ಅನ್ನ ಕಟ್ಟಬೇಕು, ಸ್ಟೋರ್ ಮಾಡಬೇಕು. ಕರ್ನಾಟಕದ ಲೆಕ್ಕವನ್ನ ಚುಕ್ತ ಮಾಡ್ಕೊಳ್ಬೇಕು. ಅದ್ರಲ್ಲಿ ನಾವೇ ಅದನ್ನ ಸ್ಟೋರ್ ಮಾಡ್ಬೇಕು, ನಾವೇ ಡ್ಯಾಮ್ ಕಟ್ಟಬೇಕು ಅಂತಕ್ಕಂಥದ್ದು ಎಷ್ಟು ಸರಿ ಅಂತ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು. ಈಗ ಹೆಚ್ಚುವರಿಗೆ ನಾವು ಮೇಕೆದಾಟು ಕಟ್ತೀವಿ ಅಂತ ಹೇಳ್ತಿದೀವಿ, ಆ ಮೇಕೆದಾಟ ಕಟ್ಟಬಾರದು ಅಂತ ತಮಿಳ್ನಾಡು ಅಬ್ಜೆಕ್ಷನ್ ಆಗ್ತಾ ಇದೆಯಲ್ಲ. ತಾನೇ ಒಂದ್ ಡ್ಯಾಮ್ ಕಟ್ಟಬೋದಲ್ಲ. ತಾನೇ ಒಂದ್ ಡ್ಯಾಮ್ ಕಟ್ಟಿ ನಾವು ಪ್ರತಿ ವರ್ಷ ಸುಮಾರು ಮಳೆ ಚೆನ್ನಾಗಾದಾಗ 100 TMC ನೀರು ಕೊಡ್ತಿದ್ದೀವಿ, ಹೆಚ್ಚುವರಿಯಾಗಿ ನೀವು ಸ್ಟೋರ್ ಮಾಡ್ಬೋದು. ನೋಡಿ, ಇವತ್ತು ತೀರ್ಪಿನ ಬಹುದೊಡ್ಡ ಲೋಪ ಏನಂದ್ರೆ, ಪ್ರತಿ ತಿಂಗಳ ನಾವು ಎಷ್ಟೆಷ್ಟು ನೀರನ್ನ ಕೊಡಬೇಕು ಅಂತ ಹೇಳಿ ಅಂತಿಮ ತೀರ್ಪಲ್ಲಿ ಹೇಳಲಾಗಿದೆ. ಈ ತಿಂಗಳು ಜೂನ್ ನಲ್ಲಿ 36 TMC ಕೊಡಬೇಕು, ನಮಗೆ 100 TMC ಕೊಟ್ಬಿಡ್ತೀವಿ ನಾವು. 100 TMC ಕೊಟ್ಟಾಗ ಲೆಕ್ಕ ಹಾಕೋದು ಹೆಂಗಾಗ್ತಾರೆ, 36 TMC ಲೆಕ್ಕ ಹಾಕ್ತಾರೆ ಅಷ್ಟೇನೆ. ನೆಕ್ಸ್ಟ್ ಮಂತ್ ಬಂದಾಗ ಮತ್ತೆ ನೀವು ಆ ಮಂತಿನ ಕೋಟಾ ಕೊಡಿ ಅಂತ ಹೇಳ್ತಾರೆ. ಹಿಂದಿನ ತಿಂಗಳು ಕೊಟ್ಟಿದ್ದ ನೀರನ್ನ ನೀವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ಹೆಚ್ಚುವರಿ ಕೊಟ್ಟಿರ್ತಕ್ಕಂಥದ್ದ. ನಾವು ಕೇಳತಕ್ಕಂಥದ್ದು ಮಳೆ ಅಂತಕ್ಕಂಥದ್ದು ಪ್ರಕೃತಿಗೆ ಒಳಪಟ್ಟಿರ್ತಕ್ಕಂಥ ವಿಚಾರ. ನಾವೆಲ್ಲೋ ಬಟನ್ ಸ್ವಿಚ್ ಹಾಕಿದ್ರೆ ಪಂಪ್ ಸೆಟ್ ಮೋಟರ್ ಜನರೇಟ್ ಮಾಡೋದನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಇದು ಸಾಮಾನ್ಯ ಸತ್ಯ, ಇದು ಕಾಮನ್ ಸೆನ್ಸು. ಯಾಕೆ ಇದನ್ನ ಅಳವಡಿಸಿಲ್ಲ? ಇದು ನಮ್ಮ ಪ್ರಶ್ನೆ ಇಟ್ಕೊಂಡು ಇಲ್ಲ ಆಗ್ತಿರುವ ಜನರ ಚಳುವಳಿ ಮತ್ತು ಹೋರಾಟ, ಕಿಚ್ಚುದಂಗೆ ಇದನ್ನೇನಾದ್ರೂ ಕರೀರಿ, ಈ ಇಟ್ಕೊಂಡು ಈ ಸಂದರ್ಭದಲ್ಲಿ 2 ವಿಚಾರಗಳಲ್ಲಿ ಕರ್ನಾಟಕ ಒಂದು ಹೆಜ್ಜೆ ಮುಂದಿಡ್ಬೋದಾ? ಒಂದು, ಸಂಕಷ್ಟ ಸೂತ್ರವನ್ನ ಈ ಸಂದರ್ಭದಲ್ಲಾದ್ರೂ ನಮ್ಗೆ ಅಳವಡಿಸಿ ಸ್ಪಷ್ಟವಾಗಿ ತಿಳಿಸಿ ಅನ್ನೋದು. ಇನ್ನೊಂದು, ಮತ್ತೆ ಈ ತರದ ಸಂಕಷ್ಟ ಸಂದರ್ಭದಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋದಕ್ಕೆ, ಅದು ಮೇಕೆದಾಟು ಇರ್ಬೋದು ಅಥವಾ ಬೇರೆ ರಿಸರ್ವಾಯರ್ ಗಳನ್ನ ಸ್ಥಾಪನೆ ಮಾಡೋದಕ್ಕೆ ಈ ಸಂದರ್ಭವನ್ನ ಬಳಸ್ಕೊಳ್ಬೋದಾ? ಏನ್ ಅನ್ಸುತ್ತೆ ನಾಗನಗೌಡ್ರೆ? ಅಲ್ಲ, ಖಂಡಿತ ಇದರಲ್ಲಿ ಕುಮಾರಸ್ವಾಮಿ ಅವರ ಏನೊಂದು ನಿರ್ಧಾರ ಇದೆಯಲ್ಲ, ಅದು ಪ್ರಾಮಾಣಿಕವಾಗಿದ್ರೆ ನಾವು ಸ್ವಾಗತ ಮಾಡ್ಬೇಕು. ಯಾಕಂದ್ರೆ ಇದು ಅವರ ಏನೊಂದು ಮೆಚೂರ್ಡ್ ಆಗಿರತಕ್ಕಂಥ ಡಿಸಿಷನ್ ಅಂತ ನಾನು ಅನ್ಕೊಳ್ತೀನಿ ಈ ವಿಚಾರದಲ್ಲಿ. ಖಂಡಿತ ಇದು 4 ಏನು ನಮ್ಮ ತಮಿಳ್ನಾಡು ಇರ್ಬೋದು, ಕೇರಳ, ಪುದುಚೇರಿ, ಕರ್ನಾಟಕ 4 ರಾಜ್ಯಗಳು ಕೂತು ಮಾತಾಡ್ತಕ್ಕಂಥ ಪರಿಸ್ಥಿತಿಯನ್ನ ಸೃಷ್ಟಿಸ್ಬೇಕು. ಇಲ್ಲಿ ಪರಸ್ಪರ ಹಾಗೆ ಮಾಡೋದ್ರಿಂದ ನಮಗೆ ಯಾರಿಗೂ ಲಾಭ ಇಲ್ಲ. ಇದರಲ್ಲಿ ಎರಡೂ ಕಡೆ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಹಾಗಾಗಿ ನೀವು ಹೇಳ್ತಕ್ಕಂಥ ಸಂಕಷ್ಟ ಸೂತ್ರವನ್ನ ಮುನ್ನೆಲೆಗೆ ತರಲಿಕ್ಕೆ ಇಟ್ ಈಸ್ ರೈಟ್ ಟೈಮ್. ಇದು ಒಂದು ಒಳ್ಳೆಯ ಚರ್ಚೆ, ಮತ್ತು ಇಡೀ ಚರ್ಚೆನೆಯನ್ನ ಮುನ್ನೆಲೆಗೆ ತಗೊಂಡೋಗೋದಕ್ಕೆ, ಬೇರೆ ಅಂತ ತಗೊಂಡೋಗೋದಕ್ಕೆ, ಮತ್ತೊಂದು ಪರ್ಮನೆಂಟ್ಲಿ ಇದನ್ನ ಸೊಲ್ಯೂಷನ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ರಯತ್ನ ಆಗುತ್ತೆ ಅನ್ಸುತ್ತೆ. ಖಂಡಿತ ಇದು ಚರ್ಚೆಯ ಮುನ್ನೆಲೆಗೆ ಬರಬೇಕು ಅಂತ ನನಗೆ ಅನ್ಸುತ್ತೆ ಈ ಸಂದರ್ಭದಲ್ಲಿ. ಓಕೆ, ಇನ್ನೊಂದು ವಿಚಾರದಲ್ಲಿ ನಾವು ಗಮನಿಸಿದ್ರೆ, ಈ ಹಿಂದೆ ಜಯಲಲಿತಾ ಇರ್ಬೋದು, ಕರುಣಾನಿಧಿ ಇರ್ಬೋದು, ಕರ್ನಾಟಕದ ಬಿಜೆಪಿ, ಕಾಂಗ್ರೆಸ್, JDS ಎಲ್ರಿಗೂ ಇದೊಂದು ರಾಜಕೀಯ ವಿಚಾರವೇ ಕಾವೇರಿ ಆಗಿರೋ ಹೊತ್ತಲ್ಲಿ ಒಂದ್ ರಾಜಕೀಯ ಅಧಿಕಾರ ಕೂಡ ಬದಲಾಗಿದೆ. ವಿಜಯ್ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ, ಈ ಕಡೆ DK ಶಿವಕುಮಾರ್ ಬೇರೆ ಆಲೋಚನೆ ಇಟ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಅವರಿಬ್ಬರ ಒಂದ್ ಮೀಟಿಂಗ್ ಏನಿದೆ, ಈ ಕಾವೇರಿ ನದಿ ನೀರಿಗೆ ಸಂಬಂಧಪಡದೆ ಇದ್ರು, ಮೇಕೆದಾಟು ಇತರ ವಿಚಾರಗಳಲ್ಲಿ ಒಂದು ಪಾಸಿಟಿವ್ ಟಾಕ್ ಅನ್ನು ನಾವು ನಿರೀಕ್ಷೆ ಮಾಡಬಹುದಾ? ಏನ್ ಅನ್ಸುತ್ತೆ? ಯಾಕಂದ್ರೆ ಇದೆಲ್ಲದರ ಸಮಸ್ಯೆ ಮೂಲ ರಾಜಕೀಯವೇ ಆಗಿರೋದ್ರಿಂದ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಾಗಣ್ಣವ್ರೆ? ಖಂಡಿತ ಮೇಡಮ್, ನನಗೆ ಆ ನಿರೀಕ್ಷೆ ಇದೆ. ಈ ವಿಚಾರದಲ್ಲಿ ಆಗ್ಬೋದು, ಈ ವಿಚಾರದಲ್ಲಿ ಅಂತ ಹೇಳಿ ಅನ್ಕೊಳ್ತೀನಿ ನಾನು. 2 ಕಡೆಗೆ ಒಂದು ಚರ್ಚೆ ಆಗ್ಬೋದು ಅಂತ ಹೇಳಿ ಅನ್ಕೊಳ್ತೀನಿ. ಸೊ ಕುಮಾರಸ್ವಾಮಿ ಅವರು ಮತ್ತೆ DK ಶಿವಕುಮಾರ್ ಅವರು ಮತ್ತೆ ಯಾರು ಸ್ಟಾಲಿನ್ ಇರ್ಬೋದು ಅಥವಾ ವಿಜಯ್ ಇರ್ಬೋದು, ಡೆಫಿನೆಟ್ ಆಗಿ ತಮ್ಮ ರಾಜಕೀಯ ಬ್ಯಾಗೇಜ್ ಗಳನ್ನ ಸೈಡ್ಗಿಟ್ಟು ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತ ಅವಕಾಶ ಇದೆ ಮೇಡಮ್ ಇದರಲ್ಲಿ. ಸೊ ಇಲ್ಲಿ ನಮ್ಮ ಬಿಜೆಪಿನೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ಈಗ ಆಲ್ರೆಡಿ ಇಷ್ಟು ಪೊಲಿಟಿಸೈಸ್ ಆಗಿದೆ, ಬಹಳಷ್ಟು ಪೊಲಿಟಿಸೈಸ್ ಆಗಿದೆ, ಬೇಕಾದಷ್ಟು ಹೋರಾಟಗಳನ್ನ ನೋಡಿದೀವಿ. ಸೊ ಇನ್ನು ಮುಂದೆ ಈ ವಿಚಾರದಲ್ಲಿ ರಾಜಕಾರಣ ಮಾಡದೇನೆ ಒಂದು ಮೆಚೂರ್ ಆಗಿ ಇದನ್ನ ಬಗೆಹರಿಸ್ಕೊಳ್ಳೋ ಕಡೆಗೆ ಹೋಗ್ಬೋದು ಅಂತ ನನಗೆ ಒಂದು ನಿರೀಕ್ಷೆ ಇದೆ ಮೇಡಮ್ ವಿಚಾರಕ್ಕೆ. ಓಕೆ, ಈಗ ಬಿಜೆಪಿ ನಿಲುವಿನ ಕುರಿತು ನೀವೇ ಮಾತಾಡಿರೋದ್ರಿಂದ, ಎತ್ತಿರೋದ್ರಿಂದ, ಈಗ ರಾಮಲಿಂಗಾರೆಡ್ಡಿ ಒಂದು ಪ್ರಶ್ನೆ ಕೇಳಿದ್ರೆ, ನೀವು ಏನು ಹೋರಾಟ ಮಾಡ್ತಿದ್ದೀರಿ, ಯಾರು ವಿರುದ್ಧ? ನಾವು ನೀರು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ನಾವು ಇದ್ರ ಬಗ್ಗೆ ಮಾಡಬಹುದಾದ ಎಲ್ಲ ಕಾನೂನಾತ್ಮಕ ಮತ್ತು ಪ್ರಯತ್ನಗಳ ಕಡೆಗೆ ನಾವು ಮಾಡ್ತಾ ಇದೀವಿ. ಸರ್ವಪಕ್ಷ ಸಭೆ ಕರೆದಿದ್ದೀವಿ ಮತ್ತು ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಮಾತಾಡ್ತಿದೀವಿ. ಇಲ್ಲಿ ತನಕ ನೀರ್ ಬಿಟ್ಟಿಲ್ಲ, ಬಿಡ್ತೀವಿ ಅಂತ ಕೂಡ ಹೇಳಿಲ್ಲ. ನೀವು ಯಾರ ವಿರುದ್ಧ ಯಾಕಾಗ ಹೋರಾಟ ಮಾಡ್ತಿದ್ದೀರಿ ಅಂತ. ಇದು ಅಂದ್ರೆ ತೀರಾ ಬಾಲಿಶವಾದ ಮತ್ತು ಎದ್ದು ಕಾಣೋ ರೀತಿಯಲ್ಲಿ ನೀವು ರಾತ್ರೋರಾತ್ರಿ ನೀರ್ ಬಿಡ್ತಾ ಇದ್ದೀರಿ, ಇಲ್ಲಿನ ಅಂದ್ರೆ ಇವರೇ ಏನೋ ಬಿಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆರ್ಡರ್ CWMA ಕಡೆಯಿಂದ ಆಗಿಲ್ಲ ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರ ಹೇಳಿಕೆ ಇದೆ. ಇದಕ್ಕೇನ್ ಪ್ರತಿಕ್ರಿಯಿಸ್ತೀರಿ? ಇಲ್ಲ, ಮೊದ್ಲಿಂದ ಕೂಡ ಏನಾಗಿದೆ, ನಮ್ಮಲ್ಲಿ ರಾತ್ರೋರಾತ್ರಿ ನೀರು ಬಿಡ್ತಕ್ಕಂಥ ಪದ್ಧತಿ ಇದೆ. ಇದು ರೈತರಲ್ಲಿ ಇದೆ, ಯಾವಾಗ್ಲೂ ಕೂಡ ಸ್ಟ್ರಾಂಗ್ ಆಗಿದೆ. ಸರ್ಕಾರ ಒಂದು ಹೇಳ್ತಾ ಇರುತ್ತೆ, ಇಲ್ಲಿ ಹೇಳ್ತಿದಂಗೆ ಆಗ್ಲೇ ಕೂಡ ಮತ್ತೆ ಈ ಕಡೆ ನೀರು ಬಿಡ್ತಕ್ಕಂಥ ಇದೆ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಬಿಜೆಪಿ ಯಾಕೆ ಈ ವಿಚಾರದಲ್ಲಿ ಇಷ್ಟೊಂದು ಆತುರಗಾರಕೆಯನ್ನು ತೋರಿಸ್ತೀವಿ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಇನ್ನು ಕೂಡ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸ್ಬೇಕು. ಈ ಬಂದಿರತಕ್ಕಂಥ ಆದೇಶದ ಬಗ್ಗೆ ತನ್ನ ನಿಲುವನ್ನು ಸ್ಪಷ್ಟಪಡಿಸಿ ಆ ನಿಲುವಿಗೆ ಸ್ಟಿಕಾನ್ ಆಗ್ಬೇಕು. ಸ್ಟಿಕಾನ್ ಆಗದೆ ಅಂತ ಪಕ್ಷದಲ್ಲಿ ಅದು ಹೋರಾಟ ಮಾಡಕ್ಕೆ ಅವಕಾಶ ಇದ್ದೇ ಇರ್ತಾರೆ ಆ ವಿಚಾರಕ್ಕೆ. ಬಟ್ ಇಲ್ಲಿ ಬಿಜೆಪಿಗೆ ಸಹಜವಾಗಿ ಒಂದು ರಾಜಕೀಯ ಪಕ್ಷವಾಗಿ, ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ
ಒಂದು ರಾಜಕೀಯ ನೆಲೆಯನ್ನ ಕಂಡುಕೊಳ್ಬೇಕು. ಅದು ತನ್ನ ಬೇರೆ ಬೇರೆ ಹಳೆಯ ಅಜೆಂಡಾಗಳಿಂದ ಒಂದಷ್ಟು ನೆಲೆ ವಿಸ್ತರಿಸ್ಕೊಂಡ್ರು ಕೂಡ ರೈತರ ಮಧ್ಯೆ ಮತ್ತು ಇಲ್ಲಿರ್ತಕ್ಕಂಥ ವಿಶಾಲ ಜನಸಮುದಾಯದ ಮಧ್ಯೆ ತನ್ನ ರಾಜಕೀಯ ಬೇರುಗಳನ್ನ ಕಟ್ಕೊಳ್ಳೋ ಭಾಗವಾಗಿ ಕೂಡ ಅದು ಪ್ರಯತ್ನ ಮಾಡ್ತಿರ್ಬೋದು ಅಂತ ನಂಗೆ ಅನ್ಸುತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.